सत्य भावे कोपವೇನೆ ನನ್ನ. ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರಿಗೆ, ನಮ್ಮ ಟ್ರಾವೆಲ್ ವಿತ್ ರೂಪಾ MC ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನಾಗಮಂಗಲದಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಆ್ಯಕ್ಚುಲಿ ನಮ್ಮ ಊರು ನಾಗಮಂಗಲ. ಸೊ ನಾನಿಲ್ಲಿಗೆ ಥರ್ಡ್ ಟೈಮ್ ಬರ್ತಾಯಿದ್ದೀನಿ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ದೇವಸ್ಥಾನನ 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿದಂಥ ದೇವಸ್ಥಾನ. ಈ ಪ್ರದೇಶವನ್ನು ಮುಂಚೆ ನಾಗಮಂಡಲ ಅಂತ ಕರೀತಾ ಇದ್ರು. ಯಾಕೆ ಅಂದರೆ ಇಲ್ಲಿ ನಾಗದೇವನ ಆಶೀರ್ವಾದ ಪಡೆದ ಕಾರಣ ನಾಗಮಂಡಲ ಎಂಬ ಹೆಸರು ಬಂದಿದ್ದು. ತದನಂತರ ಇದು ನಾಗಮಂಗಲವಾಯಿತು. ಇದು ತುಂಬ ಹಳೆಯ ಪುರಾತನವಾದಂಥ ದೇವಸ್ಥಾನ. ಇಲ್ಲಿ 1000 ಕಂಬಗಳು ಇದೆ ನೋಡೋದಕ್ಕೆ. ಮತ್ತು ತುಂಬ ಕೆತ್ತನೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಕೆತ್ತನೆಯನ್ನು ನೀವು ಎಲ್ಲೂ ನೋಡದಿರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಸೋಮೇಶ್ವರ ಮೇನ್ ದೇವರು ಈ ದೇವಸ್ಥಾನದಲ್ಲಿ. ಅದು ವಿಶೇಷತೆ ಏನಪ್ಪ ಅಂದರೆ, ಸೋಮೇಶ್ವರ ಸ್ವಾಮಿ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಸುದರ್ಶನ ಚಕ್ರ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಂತಂದರೆ 108 ಸುತ್ತುಗಳು ಶಂಖಗೆ ಸರ್ಪ ಸುತ್ತಕೊಂಡಿದೆ. ಅದು ನೋಡೋದಕ್ಕೆ ಮಾತ್ರ ನೀವು ನೋಡಿ ಒಂದ್ಸಲ ಬಂದು, ಮೇಲ್ಗಡೆ ಇದೆ 108 ಸುತ್ತು ಶಂಖಗೆ ಸರ್ಪ ಸುತ್ತಕೊಂಡಿದೆ. ಮತ್ತು ಇಲ್ಲಿ ನಾಗದೋಷ ಪರಿಹಾರ ಮತ್ತು ರಾಹುಕೇತು ಪೂಜೆ, ಯಾವುದೇ ಥರ ಸರ್ಪ ದೋಷ ಇದ್ರೂ ಇಲ್ಲಿ ಬಂದು ಪರಿಹಾರಕ್ಕೆ ಮಾಡಿಕೊಡ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಅದು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಈಗ ಮಕ್ಕಳಾಗಿಲ್ದಿರೋರಿಗೆ, ಮದುವೆ ಇನ್ನೂ ಲೇಟ್ ಆಗ್ತಿರೋರಿಗೆ, ಇಲ್ಲ ಏನಾರ ದೋಷ ಇರುವಂಥವ್ರು ಯಾರೇ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಅದು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಮತ್ತು ಇನ್ನೇನು ವಿಶೇಷತೆ ಈ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ, ಅಷ್ಟಲಕ್ಷ್ಮಿಯರ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಇಲ್ಲಿ ಕೇಶವನ ಜೊತೆಯಲ್ಲಿ ಶ್ರೀದೇವಿ, ಭೂದೇವಿ, ನರಸಿಂಹನ ಜೊತೆಯಲ್ಲಿ ಲಕ್ಷ್ಮಿ, ಕೃಷ್ಣನ ಜೊತೆಯಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮ ಇರುವಂತಹ ದೇವಿಯರನ್ನ ನಾವು ಇಲ್ಲಿ ಕಾಣ್ಬೋದು. ಮತ್ತು ಇನ್ನೊಂದೇನು ಮೇನ್ ವಿಶೇಷತೆ ಇಲ್ಲಿ ಅಂದರೆ, ದೇವಸ್ಥಾನದಲ್ಲಿ ಸೋಮೇಶ್ವರ ಅಂತ ಯಾಕೆ ಕರೀತಾರೆ ಈ ದೇವಸ್ಥಾನನ ಅಂತಂದರೆ, ಈ ದೇವಸ್ಥಾನದ ಕೇಶವನ ಮುಖ ಸೌಮ್ಯವಾಗಿರುವುದರಿಂದ ಈ ದೇವಸ್ಥಾನವನ್ನು ಸೋಮೇಶ್ವರ ಅಂತ ಕರೀತಾರೆ. ಇದು ಹೊಯ್ಸಳರ ಪ್ರಮುಖ ಧಾರ್ಮಿಕ ಕೇಂದ್ರ ಕೂಡ. ಇಲ್ಲಿ 108 ಸುತ್ತುಗಳು ಶಂಖಗೆ ಸರ್ಪ ಸುತ್ತಕೊಂಡಿದೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಇಂಥ ಕೆತ್ತನೆಯನ್ನು ಎಲ್ಲೂ ನೋಡಿರೋಕ್ಕೆ ನೀವು ಸಾಧ್ಯನೇ ಇಲ್ಲ. ಈ ಕೆತ್ತನೆಯಿಂದನೇ ಈ ಜಾಗಕ್ಕೆ ನಾಗಮಂಡಲ ಅಂತ ಕರೀತಾರೆ. ಇದು ಹೊಯ್ಸಳರ ಪ್ರಮುಖ ಧಾರ್ಮಿಕ ಕೇಂದ್ರ ಕೂಡ ಆಗಿತ್ತು. ಸೊ ಇಲ್ಲಿ ಬಂದು ಯಾರಿಗಾದರೂ ನಿಮಗೆ ಸಮಸ್ಯೆ ಇತ್ತು ಅಂದರೆ, ಏನಾಯಿತು ಅಂದರೆ, ಇದು ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ, ಆ ದೇವರು ನಿಮಗೂ ಒಳ್ಳೇದು ಮಾಡಲಿ. ಸೊ ಎಲ್ಲರೂ ಬಂದು ಈ ದೇವಸ್ಥಾನನ ವಿಸಿಟ್ ಮಾಡಿ. ಇದು ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಮ್ಮ ಟ್ರಾವೆಲ್ ವಿತ್ ರೂಪಾ ಜೊತೆ ಇನ್ನಷ್ಟು ಪ್ರವಾಸ ಮತ್ತು ದೇವಾಲಯಗಳ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.